ಪಕೋರಿಯನ್ ಬಯೋ ಫರ್ಟಿಲೈಸರ್ ಕಂಪನಿಯ ಮಾಲೀಕರಿಂದ ಗ್ರಾಮಸ್ಥರ ಮೇಲೆ ಹಲ್ಲೆ. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಪೆಮ್ಮನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಂಪನಿಯಲ್ಲಿ ಕೋಳಿ ತ್ಯಾಜ್ಯ, ಪ್ರಾಣಿ ತ್ಯಾಜ್ಯ, ಮಾಂಸ ತುಂಡುಗಳ ಹಾಗೂ ಇತರ ತ್ಯಾಜ್ಯಗಳ ವಸ್ತುಗಳ ಶೇಖರಣೆ ಮಾಡಲಾಗಿತ್ತು. ಅದರಿಂದ ರೋಗ ರುಜಿನಗಳು ಹರಡಿ ಪೆಮ್ಮನಹಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಗಳಿಗೆ ಕೆಟ್ಟ ದುರ್ವಾಸನೆ ಉಂಟಾಯಿತು. ಗ್ರಾಮಸ್ಥರಿಂದ ಕಂಪನಿಯ ವಿರುದ್ಧ ಪ್ರತಿಭಟನೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿ ಪಡೆಯದೆ ಅನಧಿಕೃತವಾಗಿ ಕಂಪನಿ ಕೆಲಸ ನಿರ್ವಹಣೆ. ಅಧಿಕಾರಿಗಳ ಸಮ್ಮುಖದಲ್ಲೇ ಗ್ರಾಮಸ್ಥನ ಮೇಲೆ ಹಲ್ಲೆ. ಕಂಪನಿ ಸ್ಥಗಿತದ ಮೇಲೆ ಕಂಪನಿ ಮಾಲೀಕನಿಂದ ಗ್ರಾಮಸ್ಥ ದಾಸೇಗೌಡನ ಮೇಲೆ ಹಲ್ಲೆ. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಒಂದು ಪ್ರೈವೇಟ್ ಸರ್ವೆ ನಂಬರ್ ಜಾಗದಲ್ಲಿ ಒಂದು ಪೆಕೋರಿಯಸ್ ಫರ್ಟಿಲೈಸರ್ಸ್ ಅಂತ ಒಂದು ಕಂಪ್ನಿ ಓಪನ್ ಆಗಿರುತ್ತೆ. 2 ವರ್ಷ ಹಿಂದೆ ಓಪನ್ ಆಗಿರುತ್ತೆ. ಆ 2 ವರ್ಷ ಹಿಂದೆ ಓಪನ್ ಆದಂಥ ಕಂಪ್ನಿ ಅದರಿಂದ ಮಾಡ್ತಕ್ಕಂಥ ಕೆಲಸ, ಅದು ಏನು ಮಾಂಸ ತುಂಡುಗಳನ್ನು ತಂದು ಅದರ ಶುದ್ಧೀಕರಣ ಮಾಡಿ ಅದನ್ನು ಕೊಳೆಸಿ ಅದು ಸುಮಾರು ದುರ್ವಾಸನೆ, ಸುಮಾರು ಒಂದು ಪೆಮ್ಮನಹಳ್ಳಿ ಗ್ರಾಮ, ಅಕ್ಕಪಕ್ಕ ಗ್ರಾಮ ಎಲ್ಲರಿಗೂ ದುರ್ವಾಸನೆ ಬರ್ತಾ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಪೆಮ್ಮನಹಳ್ಳಿ ಗ್ರಾಮದವರು, ಅಕ್ಕಪಕ್ಕ ಗ್ರಾಮದವರು ಮತ್ತು ಅಲ್ಲಿನ ಸ್ಥಳೀಯ ಕಾರ್ಖಾನೆಯವರು ಸೇರಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಇದು ಮುಂಚೆ ಎಲ್ಲ ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, PDO ಅವ್ರಿಗೆಲ್ಲ ನಾವು ಮಾಹಿತಿ ಕೊಟ್ಟಿರ್ತೀವಿ. ಕಂಪ್ಲೇಂಟು ಲಿಖಿತ ರೂಪದಲ್ಲಿ ಕೊಟ್ಟಿರ್ತೀವಿ. ಆ ಸಂದರ್ಭದಲ್ಲಿ PDO ಅವರು ಕಂಪ್ನಿನ ತಾತ್ಕಾಲಿಕವಾಗಿ ಬಂದ್ ಮಾಡ್ತಾರೆ. ಬಂದ್ ಮಾಡಿದಾಗ ಅವರು ಏನೋ ಹೈಕೋರ್ಟ್ ಹೋಗ್ತಾರೆ. ಯಾರೋ ಕಂಪ್ನಿ ಮಾಲೀಕರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಆದೇಶ ತರ್ತಾರೆ. ಆದೇಶದಲ್ಲಿ ಏನಂತ ಇರುತ್ತೆ, ಅವರು ಬರೀ ಬೀಗ ಅಷ್ಟೇ ತೆಗೆದು ಅದನ್ನು ಆ ಸ್ಥಳನ ಪರಿಶೀಲನೆ ಮಾಡಿ, ಯಾರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ SHO ಮತ್ತು ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದು ಸೂಕ್ತನ ಇಲ್ವಾ ಅಂತ ಒಂದು ಮಾಹಿತಿ ಹೈಕೋರ್ಟ್ಗೆ ಕೊಡಬೇಕಾಗಿರುತ್ತೆ. ಆ ಮಾಹಿತಿಗೋಸ್ಕರ ನಿನ್ನೆ ಪರಿಸರ ಇಲಾಖೆಯವರು ಬಂದಿರ್ತಾರೆ ಸಂದರ್ಭದಲ್ಲಿ ನಮ್ಮ ಪಂಚಾಯತಿ ಅಧಿಕಾರಿಗಳು ಮತ್ತು ನಮ್ಮ SHO ಆದಂಥ ಇನ್ಸ್ಪೆಕ್ಟರು ಅಲ್ಲಿ ಸ್ಥಳಕ್ಕೆ ಬರ್ತಾರೆ. ಆಗ ನಾವು ಪೆಮ್ಮನಹಳ್ಳಿ ಗ್ರಾಮಸ್ಥರು ಎಲ್ಲ ಹೋಗ್ತೀವಿ. ಹೋದಾಗ ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ, ಮಾಡಿ ಎಲ್ಲ ಆಗುತ್ತೆ. ಅಲ್ಲಿ ನಮ್ಮ ಪರಿಸರ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ, ಕಾಟಾಚಾರಕ್ಕೆ ಅವರು ರಿಪೋರ್ಟ್ ಬರೀತಾರೆ. ರಿಪೋರ್ಟ್ ಬರೆದಾಗ ಅದು ನಮಗೆ ಸಮಂಜಸ ಆಗಲ್ಲ, ನಾವು ಅದಕ್ಕೆ ಒಪ್ಪೋದು ಇಲ್ಲ. ಆ ಸಂದರ್ಭದಲ್ಲಿ ನಾವೆಲ್ಲ ಮನೆಗೆ ವಾಪಸ್ ಬಂದ್ಬಿಡ್ತೀವಿ. ಆ ಟೈಮಲ್ಲಿ ತಿರ್ಗಾ ಎಲ್ಲ ಮತ್ತೆ ಕರೀತಾರೆ, ಬನ್ನಿ ಇದು ಫ್ಯಾಕ್ಟ್ರಿ ಕ್ಲೋಸ್ ಮಾಡಬೇಕು ಅಂತ ಕರೆದಾಗ ನಾವು ಹೋಗ್ತೀವಿ. ಹೋದಾಗ ಅಲ್ಲಿ ಒಬ್ಬ ಮಾಲೀಕ, ಅದು ಏನು ಪಾರ್ಟ್ನರ್ಸ್ ಅಂತ ಇದ್ದಾರೆ 4 ರಿಂದ 5 ಜನ, ಅದರಲ್ಲಿ ಒಬ್ಬ ಮಾಲೀಕ ಪ್ರವೀಣ್ ನಾಯ್ಕ ಅನ್ನೋನು, ಅವನಿಗೆ ಏನು ಆವೇಶ ಇತ್ತೋ ಏನೋ ಗೊತ್ತಿಲ್ಲ, ನಮ್ಮ ಗ್ರಾಮದ ಒಬ್ಬ ದಾಸೇಗೌಡ ಅನ್ನೋರಿಗೆ ಏನು ಮಾಡ್ತಾರೆ, ಒಂದು ರಾಡು ತಗೊಂಡು ಅಲ್ಲೇ ಸ್ಥಳದಲ್ಲೇ ಬುಲ್ಡೆ ಅಂದರೆ ರಕ್ತ ಬರೋ ರೀತಿ ಹೊಡಿತಾರೆ. ಹೊಡೆದಾಗ ಅವ್ರು ಅಲ್ಲೇ ರಕ್ತ ಬಂದು ಕುಸ್ತು ಬೀಳ್ತಾರೆ. ಕುಸ್ತು ಬಿದ್ದಾಗ ಅಲ್ಲಿ ಸಮಕ್ಷಮ ಎಲ್ಲ ಅಧಿಕಾರಿಗಳು ಇರ್ತಾರೆ, ಅಂದರೆ ಪಂಚಾಯತಿ ಅಧಿಕಾರಿಗಳು ಇರ್ತಾರೆ, ಪೊಲ್ಯೂಷನ್ ಬೋರ್ಡ್ ಅಧಿಕಾರಿ ಇರ್ತಾರೆ, ಮತ್ತು ನಮ್ಮ ಪೊಲೀಸ್ ಇಲಾಖೆ ಕೆಲ ಸಿಬ್ಬಂದಿ. ನಾವು ಇದು ದಾಬಸ್ಪೇಟೆ JK ಹಾಸ್ಪಿಟ್ಲಿಗೆ ತಮ್ಮಂದು ಗಾಯಾಳನ್ನ ಅಡ್ಮಿಟ್ ಮಾಡ್ತೀವಿ. ಹಾಗೆ ನಾವು ಅದೇ ಸಂದರ್ಭದಲ್ಲಿ ಅದೇ ಪೊಲೀಸ್ ಇಲಾಖೆಯವ್ರನ್ನ ಕರೆಸಿ ಇಲ್ಲೇ ಕಂಪ್ಲೇಂಟ್ ಬರೆಸಿ ಅವರನ್ನು ನಾವು ಇವತ್ತು FIR ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲಾಖೆ ಕೂಡ ಅಲ್ಲೇ ಇತ್ತಂತ ಹೇಳ್ತೀರಾ? ಹೌದು, ಪರಿಸರ ಇಲಾಖೆಯವರು ಅಲ್ಲೇ ಇದ್ರು ಅಂತ ಹೇಳ್ತೀರಿ. ಮುಂದೆ ಗ್ರಾಮಸ್ಥರ ಮೇಲೆ ಅಲ್ಲೇ ಮಾಡ್ಬೇಕಾದ್ರೆ ಎಲ್ಲಿ ಯಾವ ರೀತಿ ಇದು ಘಟನೆ ಆಗಿರ್ಬೋದು ಸರ್? ಇದು ಉದ್ದೇಶ ಪೂರ್ವಕವಾಗಿ ಮಾಡಿರೋ ಕೆಲಸ ಸರ್ ಇದು. ಯಾಕೆಂದ್ರೆ ಅವರು ತುಂಬಾ ನಮಗೆ ಬೆದರಿಕೆ, ಮುಂಚೆ ಗ್ರಾಮಸ್ಥರಿಗೆಲ್ಲ ಬೆದರಿಕೆ ಆಗ್ತಾ ಇದ್ರು. ಇದು ನಾವು ಮಾಡೇ ಮಾಡ್ತೀವಿ, ನಮ್ಮ ಫ್ಯಾಕ್ಟ್ರಿ ಹತ್ರ ಬಂದಿತ್ತು, ಆಗ ಮಾಡ್ತೀವಿ, ಈಗ ಮಾಡ್ತೀವಿ ಅಂತ ತುಂಬಾ ಬೆದರಿಕೆ ಆಗ್ತಾ ಇದ್ರು. ಈ ಸಂದರ್ಭದಲ್ಲಿ ನಮಗೆ ಈ ತರ ಹಲ್ಲೆ ಮಾಡಿ ಏನಾದ್ರು ನಮಗೆ ಎದುರಿಸುವಂತ ಕೆಲಸ ಮಾಡಿದಾರೆ ಅವರು. ಈಗ ಒಬ್ಬರಿಗೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಮತ್ತೊಬ್ರು ಅಲ್ಲಿ ಹೋಗೋಕೆ ಎದುರ್ಕೊಬೇಕು. ಅದಕ್ಕೋಸ್ಕರ ಅವರು ಉದ್ದೇಶ ಪೂರ್ವಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅಲ್ಲೇ ಸ್ಥಳದಲ್ಲೇ ಯಾರು ಅಧಿಕಾರಿ ವರ್ಗ ಆಕ್ಷನ್ ತಗೊಳ್ಳಿಲ್ವಾ? ಎಲ್ಲಾ ಅಧಿಕಾರಿಗಳು ಇದ್ರು ಕೂಡ ಆ ವ್ಯಕ್ತಿ ರಕ್ತ ಬರಂಗ್ ಹೊಡೆದಿರತ್ತೆ, ಯಾರು ಆಕ್ಷನ್ ತಗೊಳ್ಳಿ. ಅಲ್ಲೇ ಇದ್ದಂತ ಪೊಲೀಸ್ ಸಿಬ್ಬಂದಿ ಅವ್ರನ್ನ ಹಿಡಿದು ಒಳಗಡೆ ರೂಮಲ್ಲಿ ಹಾಕ್ತಾರೆ. ರೂಮಲ್ಲಿ ಹಾಕಿದಾಗ ಅಲ್ಲಿ ಜನ ಎಲ್ಲ, ನಾವು ಗ್ರಾಮಸ್ಥರು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂತೀವಿ. ಸೇರ್ಕೊಂಡಾಗ ಇದೇ ಪೊಲೀಸ್ ಇಲಾಖೆಯವರು ಅವನ್ನ ಸೆಕ್ಯೂರಿಟಿ ರೂಪದಲ್ಲಿ ತಗೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾನು ಅವರೇ ಅಧಿಕಾರಿ ವರ್ಗ ಹೋಗಿ ಕಂಪ್ಲೇಂಟ್ ಮಾಡ್ಲಿಲ್ಲ, ಗ್ರಾಮಸ್ಥರು ಮಾಡೋ ತರ ಯಾಕೆ ಮಾಡಿದ್ರು? ಎಲ್ಲೋ ಒಂದ್ ಕಡೆ ಅಧಿಕಾರಿ ವರ್ಗದ ವೈಫಲ್ಯ ಅಂತ. ಅಧಿಕಾರಿ ವರ್ಗ ಖಂಡಿತ ಇದರಲ್ಲಿ ವೈಫಲ್ಯ ಕಾಣ್ತಾ ಇದೆ ಸರ್. ಅಧಿಕಾರಿಗಳು ಕ್ಷಮತೆ ಕರೆಕ್ಟ್ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ಗ್ರಾಮದಲ್ಲಿ ನಾವು ಜೀವನ ಮಾಡಬೇಕು ಅಂದ್ರೆ ಎದುರಿಕೊಂಡು ಜೀವನ ಮಾಡಬೇಕು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇವಾಗ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ ಸರ್? ಇದು ನಾವು ಇದ್ರ ಬಗ್ಗೆ ಹೋರಾಟ ಮಾಡಿದೀವಿ. ಕಂಪನಿ ತಾತ್ಕಾಲಿಕ ಅಲ್ಲ, ಪರ್ಮನೆಂಟ್, ಶಾಶ್ವತವಾಗಿ ಬಂದಾಗಬೇಕು ಅಂತ ನಾವು ನಮ್ಮ ಪೆಮ್ಮನಹಳ್ಳಿ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು ಮತ್ತು ಕಾರ್ಖಾನೆಯವರು ಎಲ್ಲ ಸೇರಿ ಬೇಡಿಕೆ ಮಾಡ್ತಾ ಇದ್ದೀವಿ. ಪುಟ್ಟರಾಜು ಸರ್.